ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ? ಇವತ್ತು ನಿಮಗೆ ಒಂದು ರುಚಿಕರವಾದ ರೆಸಿಪಿ ಮೇಥಿ ಚಿಕನ್ ಯಾವ ರೀತಿ ಮಾಡೋದು ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಮಾಡಿ ಒಂದು ಸತಿ ಟ್ರೈ ಮಾಡಿ, ಎಂಜಾಯ್ ಮಾಡಿ. ನಾನಿಲ್ಲೊಂದು ಅರ್ಧ ಕೆ.ಜಿ ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೆ ಅರಿಶಿಣ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಂಡು, ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಕುಕ್ಕರಲ್ಲಿ ಇದನ್ನು 2 ವಿಷಲ್ ಬರೋಕ್ಕೆ ಬಿಡೋಣ. ಫಸ್ಟು ಚಿಕನ್ನ ಕುಕ್ ಮಾಡ್ಕೊಂಡ್ಬಿಡೋಣ. ಈಗ ಬಾಣಲೆಗೆ ಒಂದು 3ರಿಂದ 4 ಟೇಬಲ್ ಸ್ಪೂನ್ ವೆಜಿಟೇಬಲ್ ಆಯಿಲ್, ಎನಿ ವೆಜಿಟೇಬಲ್ ಹಾಕ್ಕೊಂಡು ಸಣ್ಣದಾಗಿ ಕಟ್ ಮಾಡಿದಂಥ ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಆವಾಗಲೇ ತುಂಬ ಟೇಸ್ಟ್ ಆಗೋದು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು, ಹಸಿ ವಾಸನೆ ಹೋಗಬೇಕು ಆ ಥರ. ಈಗ 2ರಿಂದ 3 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ನಂತರ ಮೆಂತ್ಯ ಸೊಪ್ಪು, ಮೇನ್ ಇಂಗ್ರೀಡಿಯೆಂಟು. ಒಂದು ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಮಿಕ್ಸ್ ಮಾಡಿ ಈ ಥರ ಚೆನ್ನಾಗಿ ಸಾಟೆ ಮಾಡಬೇಕು ನೀಟಾಗೆ. ಆಮೇಲೆ ನಂತರ ಇಲ್ಲಿ ನಾನು ಮೊಸರು ತೊಗೊಂಡಿದ್ದೀನಿ. ಒಂದು ಅರ್ಧ ಕಪ್ಪಷ್ಟು ಮೊಸರು ತೊಗೊಂಡು, ಮೆಣಸು 1 ಟೀ ಸ್ಪೂನು, ಜೀರಿಗೆ 1 ಟೀ ಸ್ಪೂನು ಮತ್ತು ಅಚ್ಚ ಖಾರದ ಪುಡಿ ತೊಗೊಂಡು ಚೆನ್ನಾಗಿ ಬೀಟ್ ಮಾಡ್ಕೊತೀನಿ ಮೊಸರಲ್ಲಿ. ಇಲ್ಲಾಂದರೆ ಒಡಕ್ಕಾಗ್ಬಿಡುತ್ತೆ. ಹಾಗಾಗಿ ಚೆನ್ನಾಗಿ ಬೀಟ್ ಮಾಡಿ ಅಲ್ಲೇ ಫ್ರೈ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ಎಲ್ಲ ಡ್ರೈ ಆಗಬೇಕು. ಇದು ಪೂರ್ತಿ ಡ್ರೈ ಆಗಿ ಅದು ಹಸಿ ವಾಸನೆ, ಮೊಸರದು ಹಸಿ ವಾಸನೆ ಹೋಗಿ ಫುಲ್ಲು ಗೀ ಥರ ಕನ್ವರ್ಟ್ ಆಗಬೇಕು. ಅಷ್ಟು ಸಾಟೆ ಮಾಡಿಕೊಂಡು ಚೆನ್ನಾಗಿ ನೋಡಿ ಈ ಥರ ಫುಲ್ಲು ಡ್ರೈ ಔಟ್ ಆಗಬೇಕು ಮಾಡಬೇಕು. ಫ್ರೆಂಡ್ಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನೋಡಿ, ಇದು ಕುಕ್ ಮಾಡಿರೋವಂಥ ಚಿಕನ್ನ ಹಾಕ್ಕೊಂಡೆ. ಇವಾಗ ಸ್ವಲ್ಪ ನೀರು ಬಿಡುತ್ತೆ. ಮೊಸರು ಮತ್ತು ಚಿಕನ್ ಎರಡು ಮಿಕ್ಸ್ ಆದಾಗ ಅದು ಚೆನ್ನಾಗಿ ಡ್ರೈ ಔಟ್ ಆಗಬೇಕು. ಆ ಥರ ಕುಕ್ ಮಾಡಬೇಕು. ಕ್ಲೋಸ್ ಮಾಡಿದ್ದೆ. ಸ್ವಲ್ಪ ಹೊತ್ತು ಕುಕ್ ಆದ ತಕ್ಷಣ ಈ ಥರ ನೀರು ಬಿಟ್ಕೊಂಡಿದ್ದೆ. ಇವಾಗ ನಾವು ಧನಿಯಾ ಪುಡಿ ಹಾಕಿರಲಿಲ್ಲ, ಹಂಗಾಗಿ 1 ಟೇಬಲ್ ಸ್ಪೂನ್ ಧನಿಯಾ ಪುಡಿನ ಈ ಟೈಮಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಹುರಿದಿಟ್ಟಿದಂಥ ಧನಿಯಾ ಪುಡಿ ತುಂಬ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ, ಅರೋಮ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಕ್ಲೋಸ್ ಮಾಡಿಡೋಣ ಲಿಡ್ನ. ಇನ್ನೊಂದು ಸ್ವಲ್ಪ ಮಸಾಲ ಜೊತೆ ಚಿಕನ್ನು ಚೆನ್ನಾಗಿ ಬೇಯಲಿ. ನೋಡಿ, ಈ ಥರ ನೀರೆಲ್ಲ ಹಿಂಗಬೇಕು. ಈ ಥರ ಹಿಂಗೆ ಆಗ್ತಿದ್ದಂಗೆ 1 ಟೀ ಸ್ಪೂನಷ್ಟು ಗರಂ ಮಸಾಲನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕ್ಲೋಸ್ ಮಾಡಿ ಸರ್ವ್ ಮಾಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಆಲ್.